ಲಿಟ್ರಲಿ ಒಬ್ಬ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈ ಮಾತನ್ನ ಹೇಳಿದ್ದಾರೆ ಅಂತಂದ್ರೆ ನಂಬಕ್ಕೆ ಆಗಲ್ಲ. ಮ್ಯಾಟ್ರ್ ಏನಂದ್ರೆ ಮುಘಲ್ ಇನ್ವೇಷನ್ ಟೈಮಲ್ಲಿ ಎಂಪಿಯ ಜಾವೇರಿ ಟೆಂಪಲ್ ಮೇಲೆ ಮೊಘಲರು ಆಕ್ರಮಣ ಮಾಡಿ 7 ಅಡಿ ವಿಷ್ಣು ಮೂರ್ತಿಯ ಶಿರಛೇದನ ಮಾಡ್ತಾರೆ. ಇದೇ ಕುರಿತು ಒಬ್ಬ ಡಿಒಟಿ ಇದನ್ನ ರೀಸ್ಟೋರ್ ಮಾಡೋದಕ್ಕೆ ಪಿಟಿಷನ್ ಫೈಲ್ ಮಾಡ್ತಾನೆ. ಈ ಕೇಸು ಎಎಸ್ಐ ಅಂಡರ್ ಬರುತ್ತೆ. ಜಡ್ಜು ಇದನ್ನ ಎಎಸ್ಐಗೆ ರೆಕಮೆಂಡ್ ಮಾಡಿದಿದ್ರೆ ಆಗೋಗಿರೋದು ಅಥವಾ ರಿಜೆಕ್ಟ್ ಮಾಡಿದಿದ್ರು ಆಗೋಗಿರೋದು. ಆದ್ರೆ ನಮ್ ಸಿಜೆಐ ಗವಿ ಅವರು ಏನ್ ಹೇಳ್ತಾರಂತಂದ್ರೆ, ಇಲ್ಯಾಕ್ ಬಂದಿದ್ದೀರಾ, ಅದೇ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ, ನಿಮ್ಮ ವಿಷ್ಣುವಿಗೆ ಹೇಳಿ, ಅವನು ಖುದ್ದಾಗಿ ತನ್ನ ಹೆಡ್ ಅನ್ನ ರೀಸ್ಟೋರ್ ಮಾಡ್ಕೋತಾನೆ ಅಂತ ಹೇಳ್ತಾರೆ. ವಾ ಸರ್, ವಾಟ್ ಅ ಜೋಕ್. ತನ್ನನ್ನ ತಾವು ಅಂಬೇಡ್ಕರ್ ಲಾಜಿಸ್ಟ್ ಅನ್ನೋ ವ್ಯಕ್ತಿ ಇವತ್ತು ಖುದ್ದಾಗಿ ಸಂವಿಧಾನದ ಹತ್ಯೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಭಾರತ ಸಂವಿಧಾನದ ಆರ್ಟಿಕಲ್ 25 ಇಂದ 28 ವರೆಗೆ ಫ್ರೀಡಮ್ ಆಫ್ ರಿಲಿಜನ್, ರೈಟ್ ಟು ವರ್ಷಿಪ್ ಮತ್ತೆ ರಿಲಿಜಿಯಸ್ ಪ್ರಾಕ್ಟೀಸ್ ಗಳಿಗೆ ಹಕ್ಕನ್ನ ಕೊಟ್ಟಿದೆ. ಆದ್ರೆ ಸಿಜೆಐ ಅವರು ತಮ್ಮ ಪರ್ಸನಲ್ ಬಿಲೀಫ್ಗೋಸ್ಕರ ಇದನ್ನೆಲ್ಲ ಮರೆತು 100 ಕೋಟಿ ಹಿಂದೂಗಳ ಆಚರಣೆಗೆ ಧಕ್ಕೆ ಉಂಟು ಮಾಡಿದ್ದಾರೆ. ಈ ತರದ ಡಿಸಿಷನ್ಗಳು ಬೇರೆ ರಿಲಿಜನ್ ಅಗೇನ್ಸ್ಟ್ ಕೊಟ್ಟಿರೋದನ್ನ ನೀವು ಯಾವತ್ತಾದ್ರೂ ನೋಡಿದೀರಾ? ಇವ್ರಿಗೆಲ್ಲ ಗೊತ್ತು ಹಿಂದೂಗಳು ಸೆಕ್ಯುಲರ್ ಮುಖವಾಡನ್ನ ಧರಿಸಿ ಸೈಲೆಂಟ್ ಆಗಿ ಹೋಗ್ತಾರೆ ಅಂತ. ಈ ತರದ ಸ್ಟೇಟ್ಮೆಂಟ್ಗಳು ಬೇರೆ ಧರ್ಮದ ಮೇಲೆ ಏನಾದ್ರು ಕೊಟ್ಟಿದ್ರೆ ಇವತ್ತು ಇಂಡಿಯಾದ ಪ್ರತಿಯೊಂದು ಸ್ಟ್ರೀಟ್ ನಲ್ಲಿ ಪ್ರೊಟೆಸ್ಟ್ಗಳು ಆಗಿರೋದು. ಜೈ ಹಿಂದ್.